ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ರೀಸೆಂಟ್ ಅಲ್ಲಿ ನೋಡಿರೋ ಬೆಸ್ಟ್ ಫಿಲ್ಮ್ ಅಂದರೆ ದಸ್ಕತ್ ಅಂತಾನೆ ಹೇಳ್ಬೋದು. ಎಲ್ಲರದ್ದು ಪರ್ಫಾರ್ಮೆನ್ಸ್ ನಾನು ಫಸ್ಟ್ ಹಾಫಿಂದ ನಾನು ಯಾವಾಗ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದೆ, ಇವ್ರು ಬಂದಾಗಲೇ ನಾನು ಹೇಳಿದೆ ಅವ್ರಿಗೆ ಎವ್ರಿ ಒನ್ ಹ್ಯಾಸ್ ಪರ್ಫಾರ್ಮ್ಡ್ ವೆರಿ ವೆರಿ ವೆಲ್ ಅಂತ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅದೇ ಇವ್ರು ಹೇಳ್ತಾ ಇದ್ರು ಎಲ್ಲರಿಗೆ ನ್ಯಾಚುರಲ್ ಆಗಿ ಮಾಡಕ್ಕೆ ಹೇಳಿದ್ದೀನಿ ಮೇಡಮ್ ಅಂತ. ಅಷ್ಟೇ ಅಂದರೆ ಏನೋ ನಮ್ಮ ಪಕ್ಕದ ಮನೆಯಲ್ಲಿ ಆಗ್ತಿರೋ ಥರ ಅಷ್ಟು ನೀಟಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಡೈರೆಕ್ಷನ್ ಆ್ಯಂಡ್ ಮೇಕಿಂಗ್. ಅಬ್ಸಲ್ಯೂಟ್ಲಿ ವಂಡರ್ಫುಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮಂಗಳೂರವರು ಆಗಿದ್ರಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ಈ ಸಿನಿಮಾಗೆ. ತುಳುವಲ್ಲಿ ನಾನು ಟೀಸರ್ ಟ್ರೇಲರ್ ನೋಡಿದೆ. ಆ ಟೈಮಲ್ಲೂ ತರುಣ್ ಅವ್ರು ಹೇಳಿದ್ರು, ಐ ಥಿಂಕ್ ತುಳುವಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಮೇಕಿಂಗ್ ಆಗಿರಲಿ, ಕ್ವಾಲಿಟಿ ಆಫ್ ದ ಫಿಲ್ಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ಅವ್ರಿಗೂ ಈ ಸಿನಿಮಾ ನೋಡೋಕೆ ಹೇಳ್ತೀನಿ. ಆ್ಯಂಡ್ RR ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಅದು ತುಂಬ ಚೆನ್ನಾಗಿ ಬಂದಿದೆ. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಕೇಳ್ತೀರಾ ಒಂದು ಒಳ್ಳೆ ಸಿನಿಮಾ ಬಂದರೆ ಹೋಗಿ ನೋಡ್ತೀವಿ, ಒಳ್ಳೆ ಸಿನಿಮಾ ಬರ್ತಿಲ್ಲ ಇದು ಅದು ಅಂತ. ಒಂದು ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಸ್ತ್. ಎಲ್ರಿಗೂ ನಮಸ್ಕಾರ. ಏನು ಹೇಳಕ್ ಹೋದೆ ಹೇಳು, ಅಲ್ಲೂ ಓವರ್ಲ್ಯಾಪ್ ಮಾಡಿದೆ ಹೇಳು. ಇಲ್ಲ ಅಂದ್ರೆ ಒಂದು 9 ವರ್ಷದ ಸ್ನೇಹ ನಂದು ಅನೀಶ್. ತುಂಬಾ ಮಾತಾಡ್ಬೇಕು ನಾನು. ಒಬ್ರು ಕಲಾವಿದರಾಗಿ ಗುರುತಿಸ್ಕೊಂಡಿದ್ದು ಫಸ್ಟ್, ಅಂದ್ರೆ ಕಾಮಿಡಿ ಕಿಲಾಡಿಗಳು, ಹಾಸ್ಯ ನಟನಾಗಿ ಗುರುತಿಸ್ಕೊಂಡಿದ್ದು. ಆದ್ರೆ ನಾವು ಪರಿಚಯ ಆಗಿ ಒಂದು 6-7 ತಿಂಗಳು ಒಟ್ಟಿಗೆ ಇದ್ದಾಗ, 6-7 ತಿಂಗಳಲ್ಲ, ಸುಮಾರು 1-1.5 ವರ್ಷ ಒಟ್ಟಿಗೆ ಇದ್ವಿ. ಸೊ ಆ ಮೊದಲನೇ ಒಂದು ಭೇಟಿ, ನಮ್ಮ ಪಯಣ, ಅದರಲ್ಲೇ ಗೊತ್ತಾಗಿದ್ದು ನಮಗೆ ಎಜುಕೇಟೆಡ್ ಪರ್ಸನ್ನು, ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿ. ಇಲ್ಲಿ ಕಾಮಿಡಿ ಮಾಡಿಕೊಂಡು ಸೀರೆ ಉಟ್ಕೊಂಡು ಇದು ಮಾಡಿದಾಗೆಲ್ಲ ಖುಷಿ ಪಡೋರು. ಆ ಸೀರೆ ಉಟ್ಮೇಲೆ ಮುಂದಕ್ಕೆ ಹೋಗಿದ್ದು ಅದೆಲ್ಲ ತುಂಬ ನೆನಪುಗಳು. ಬಟ್ ನಮಗೆ ಗೊತ್ತಿತ್ತು, ತುಂಬ ತಿಳ್ಕೊಂಡಿರೋಂಥ ವ್ಯಕ್ತಿ, ಓದಿರುವಂಥ ವ್ಯಕ್ತಿ, ವಿಷಯಗಳು ಗೊತ್ತಿರುವಂಥ ವ್ಯಕ್ತಿ. ಇಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾದ ನಿರ್ದೇಶನ ಮಾಡಿದ್ದಾನೆ ಅಂತಂದಾಗ ನಿಜವಾಗ್ಲೂ ಮನಸ್ಸು ತುಂಬಿ ಬರ್ತಾ ಇದೆ. ತುಂಬ ಖುಷಿ ಆಯಿತು. ಬರೀ ನನಗೆ ಟ್ರೈಲರ್ನ ತೋರಿಸಿ, ನಾವಿದ್ರು ಪ್ರಮೋಷನ್ ಮಾಡ್ಬೇಕಾದ್ರೆ ಟ್ರೈಲರ್ನ ತೋರಿಸಿ ಮಾತಾಡಿದ್ವಿ. ಹ್ಯಾಟ್ಸ್ ಆಫ್. ಯಾಕಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಸಣ್ಣ ಮಾತಲ್ಲ ಅದು. ಅದರಲ್ಲೂ ಇಂತಹ ಒಂದು ಅದ್ಭುತವಾದ ಸಿನಿಮಾನ, ಏನಕ್ಕೆ ಅದ್ಭುತ ಅಂತ ಹೇಳ್ತೀನಿ ಅಂತಂದರೆ, ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಷನ್ ಮುಖ್ಯ ಆಗುತ್ತೆ, ಕಥೆ ಮುಖ್ಯ ಆಗುತ್ತೆ, ನಟನೆ ಮುಖ್ಯ ಆಗುತ್ತೆ, ಮ್ಯೂಸಿಕ್ ಇಂಪಾರ್ಟೆಂಟ್ ಆಗುತ್ತೆ, ಕ್ಯಾಮ್ರಾ ವರ್ಕು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳ ವರ್ಕ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ತೆರೆ ಮೇಲೆ ನಾವು ನೋಡುವಂಥ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಇಷ್ಟ ಆಗಲೇಬೇಕಾಗುತ್ತೆ. ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗಳಾಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಗೆದ್ದಿದೆ. ಸಿನಿಮಾ ಆಲ್ರೆಡಿ ಗೆದ್ದಿದೆ. ಕನ್ನಡದಲ್ಲಿ ಕನ್ನಡಿಗರಿಗಾಗಿ ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡ್ತಿರೋದು ಅಷ್ಟೇನೆ. ಸಿನಿಮಾ ಆಲ್ರೆಡಿ ಗೆದ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಒಂದು ಅವಾರ್ಡ್ ಕೂಡ ತಗೊಂಡಿರುವಂಥ ಸಿನಿಮಾ. ಸೊ ದಸ್ಕತ್ ನಿಜವಾಗ್ಲೂ ಒಳಗಡೆ ಕೂತ್ಕೊಂಡು ನೋಡಿದಾಗ ನಮ್ಮ ವಿಶ್ವನ ಬಗ್ಗೆ ಮಾತಾಡಬೇಕು. ವಿಶ್ವ ನಮ್ಮ ಕಾಮಿಡಿ ಕಿಲಾಡಿಗಳಿಂದನೇ ಬಂದಂಥ ಒಬ್ಬ ನಟರು. ಇದರಲ್ಲಿ ಎಂಥ ಪರ್ಫಾರ್ಮೆನ್ಸ್ ಅಂದರೆ ಲವ್ ಆಗೋಯ್ತು ಅವ್ರ ಮೇಲೆ. ಲವ್ಗಿಂತ ಜಾಸ್ತಿ ಸಿನಿಮಾ ನೋಡ್ಕೊಂಡ್ಬಂದ್ರೆ ಹೊರಗಡೆ ಅವ್ನು ಸಿಕ್ಕಿದ್ರೆ ವಾಡೋ ಸಾಯಿಸ್ಬಿಡೋಣ ಅವನ್ನ ಅನ್ನೋ ಅಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್. ಆ ವ್ಯಕ್ತಿ ನೋಡಿದಾಗ ಬೇರೆ, ಸ್ಕ್ರೀನ್ ಮೇಲೆ ನೋಡಿದಾಗ ಬೇರೆ. ಸೊ ಇಷ್ಟು ಅದ್ಭುತವಾದಂಥ ಒಂದು ಕಲಾವಿದರ ದಂಡು ಜೊತೆಗೆ ಅದ್ಭುತವಾದ ನಿರ್ದೇಶನ ಎಲ್ಲ ಇರುವಂಥ ಸಿನಿಮಾ ದಸ್ಕತ್ತು. ಎಲ್ಲ ಕನ್ನಡಿಗರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ನಿಜವಾಗ್ಲೂ ಮೆಚ್ಕೊಂತೀರಾ. ಸೌಂಡ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕಣ್ಣು ತುಂಬ್ಕೊಂತೀರಾ. ಒಂದು ಒಳ್ಳೆ ಕಂಟೆಂಟನ್ನು ನೋಡ್ತೀರಾ. ದಯವಿಟ್ಟು ಬನ್ನಿ ಥಿಯೇಟ್ರಿಗೆ, ಸಿನಿಮಾನ ನೋಡಿ, ದಸ್ಕತ್ನ ಗೆಲ್ಲಿಸಿ. ಜೈ ದಸ್ಕತ್, ಜೈ ಅನೀಶ್. ದಸ್ಕತ್ ಆಕ್ಚುಲಿ ಈ ಸಿನಿಮಾದಲ್ಲಿ ನನಗೆ 3-4 ಜನ ಹೀರೋಗಳು ಕಾಣಿಸಿದ್ರು. ಫಸ್ಟ್ ನಿರ್ದೇಶಕರು, ಇವರೇ ಫಸ್ಟ್ ಹೀರೋ. ಸೆಕೆಂಡ್ ನಮ್ಮ ವಿಶ್ವ ಅವರು, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾಮ್ಯಾನು, ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿದ್ದಾರೆ. ಆಮೇಲೆ ಎಸ್ಪೆಷಲಿ ಶೇಖರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಇದನ್ನ ತುಳುಲೇ ಫಸ್ಟ್ 2 ಸರಿನೂ ತುಳುಲೇ ನೋಡ್ಬಿಟ್ಟಿದ್ದೀನಿ ಮುಂಚೆ. ಆವಾಗಲೇ ತುಂಬ ಇಷ್ಟ ಆಗಿತ್ತು. ಇವಾಗ ಕನ್ನಡ ಅವತರಣಿಕೆನೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಆಮೇಲೆ ಇವಾಗ ನಾವೆಲ್ಲ ಸ್ನೇಹಿತರುಗಳು, ನಾವೆಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಸೊ ದಯವಿಟ್ಟು ತಾವುಗಳು ಬಂದು ಸಿನಿಮಾನ ನೋಡಬೇಕು. ನೀವುಗಳು ಹೇಳಿದ್ರೆ ಅದನ್ನ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಕನ್ನಡದಲ್ಲಿ ದಸ್ಕತ್ ಇನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ, ಸ್ನೇಹಿತರುಗಳಿಗೆ ತುಂಬಾ ಒಳ್ಳೇದಾಗ್ಲಿ. ಇದು ತುಂಬಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ.
ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ ಸ್ಯಾಂಡಲ್ವುಡ್. ಸೊ ಇದೊಂದು ಮೂವಿ ಈ ಒಂದು ಇಯರ್ ಅಲ್ಲಿ ರೂಲ್ ಮಾಡುತ್ತೆ ಅಂತ ಅನ್ಕೊಂತೀನಿ. ಅವಿನಾಶ್ ಸರಿಗೆ, ಅನೀಶ್ ಸರ್ ಡೈರೆಕ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸ್ಕ್ರೀನ್ ಪ್ಲೇ ಮತ್ತೆ ಸ್ಟೋರಿ BGM ತುಂಬಾ ಚೆನ್ನಾಗಿ ಬಂದಿದೆ. ಆ ಸ್ಟೋರಿ ಟು ಸ್ಟೋರಿ ಟೆಲ್ಲಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದ್ ಸೀನ್ ಇಂದ ಇನ್ನೊಂದ್ ಸೀನ್ ಟ್ರಾನ್ಸಿಷನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ನಾವು ಈ ಚಿತ್ರವನ್ನ ತುಳುನಲ್ಲಿ ತೋರಿಸಿದ್ರೆ ನಮ್ಮ ಅನೀಶಾ ಮತ್ತೆ ಎಲ್ಲ ಟೀಮು ತುಳುನಲ್ಲಿ ನೋಡಿ ಕನ್ನಡಕ್ಕೆ ಡಬ್ ಮಾಡ್ತೀವಿ ಅಂತ ಹೇಳಿದಾಗ ಸೊ ತುಳುನಲ್ಲಿ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನನಗೆ. ತುಳುನಲ್ಲಿ ನೋಡಿದಾಗ ಯಾಕಂದ್ರೆ ನ್ಯಾಚುರಲ್ ಆಗಿ ಬಂದಿದೆ, ಆಮೇಲೆ ಎಲ್ಲರೂ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ ಅನ್ಸುತ್ತೆ. ಇವತ್ತು ಕನ್ನಡ ವರ್ಷನ್ ನೋಡ್ಬಿಟ್ಟು ಕನ್ನಡ ಪಿಕ್ಚರ್ ಎಲ್ಲ ಆಯ್ತು ಅಂತ ಅನಿಸ್ತು. ಎಲ್ಲೋ ಇದು ಡಬ್ ಸಿನಿಮಾ ಅಂತ ಅನಿಸ್ತಾ ಇಲ್ಲ, ಅಷ್ಟು ನ್ಯಾಚುರಲ್ ಆಗಿದೆ, ಅಷ್ಟು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದ್ರೆ ಎಲ್ಲರೂ ಹೇಳಿದ್ದಾರೆ, ನೋಡೋರೆಲ್ಲ ಸಿನಿಮಾದ ಬಗ್ಗೆ ಹೇಳಿದ್ದಾರೆ, ಹೆಚ್ಚೇನು ಮಾತಾಡಲ್ಲ. ಯಾಕಂದ್ರೆ ಇದು ಎಲ್ಲ ಟೀಮಲ್ಲಿ ಗೊತ್ತಿರ್ತಕ್ಕಂಥವ್ರೆ, ಅವ್ರು ಎಷ್ಟು ಡೆಡಿಕೇಶನ್ ಹಾಕಿದ್ದಾರೆ ಅಂತ ನಾನು ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ನಾನು ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಒಳ್ಳೆ ಸಿನಿಮಾ ಅಂತ. ಮನಸ್ಸಿಗೆ ಇಷ್ಟ ಆಗ್ತಕ್ಕಂಥ ಸಿನಿಮಾ, ಅಪ್ಪಟ ಕನ್ನಡದ ಸಿನಿಮಾ, ಕರಾವಳಿ ಭಾಗದ ದೇಶೀಯ ಗುಣಗಳಿರ್ತಕ್ಕಂಥ ದೇಶೀಯ ಸಂಸ್ಕೃತಿಯನ್ನು ಸಾರ್ತಕ್ಕಂಥ ಮತ್ತೊಂದು ಒಳ್ಳೆಯ ಸಿನಿಮಾ ಅಂತಕ್ಕಂತ ಹೇಳ್ತಕ್ಕಂಥ ಇಷ್ಟಪಡ್ತೀನಿ. ಖಂಡಿತ ನೋಡಿ, ಇಷ್ಟ ಆಗುತ್ತೆ. ನಮ್ಮ ಇಡೀ ಟೀಮ್ಗೆ ನಾನು ಏನು ಹೇಳಲ್ಲ, ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮ ತುಳು ಭಾಷೆಯ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಂತ ಒಂದು ಅದ್ಭುತವಾದ ಸಿನಿಮಾನ ಮಾಡ್ಕೊಟ್ಟಿದ್ದಾರೆ. ತುಳುವಿಂದ ಕನ್ನಡಕ್ಕೆ ಬಂದು ಕಥೆನ ತೋರಿಸಿದ ರೀತಿ ಆಗಿರ್ಬೋದು, ಪ್ರತಿಯೊಂದು ಪಾತ್ರನೂ ಜೀವಿಸಿದ್ದಾರೆ. ಅದ್ ನಟನೆ ಅಂತ ಯಾರಿಗೂ ಅನ್ಸಲ್ಲ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಐ ಜಸ್ಟ್ ಲವ್ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಯಾಕೆಂದ್ರೆ ಆ ಸಣ್ಣ ಸಣ್ಣ ಹಕ್ಕಿಗಳು ಶಬ್ದನು ಅಷ್ಟು ಮುದ್ದಾಗಿ ಕೇಳಿಸ್ತಾ ಇತ್ತು. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ಅಷ್ಟು ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್ ಯು ಅನಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಇನ್ನ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ಇಂಡಸ್ಟ್ರಿ ಬೆಳೀಲಿ ಅಂತ ಆಶಿಸ್ತೀನಿ. ಹೇಳಿ. ಹೇಳಿದ್ರು ತುಳುವಲ್ಲಿ ಹೇಗೆ ಕ್ಲಿಕ್ ಆಯ್ತು ಸಿನಿಮಾ, ಕನ್ನಡದಲ್ಲಿ ಅದಕ್ಕಿಂತ ಡಬಲ್ ಕ್ಲಿಕ್ ಆಗಲಿ. ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಸಿನಿಮಾದಲ್ಲಿ ನಾವು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ವಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಅವರೇ ಕಂಗ್ರಾಟ್ಸ್, ಇಡೀ ಟೀಮ್ ಒಳ್ಳೆದಾಗಲಿ. ನನಗೆ ಸಂದೀಪ್ ಪೂಜಾರಿ ಫಸ್ಟ್ ಟೈಮ್ ನಿಮ್ಮ ವರ್ಕ್ ಇಷ್ಟ ಆಯಿತು, ಆಮೇಲೆ ಕ್ಯಾಮ್ರಾ ವರ್ಕ್ ತುಂಬ ಇಷ್ಟ ಆಯಿತು. ಮೋಹನ್ ಚೆನ್ನಾಗಿ ಎಲ್ಲ ಬ್ಯೂಟಿಫುಲ್. ಎಲ್ಲ ಕರ್ನಾಟಕದ ಕನ್ನಡ ಪ್ರೇಕ್ಷಕರಿಗೆ ನಮಸ್ಕಾರ. ದಸ್ಕತ್ ಇದೊಂದು ಚಿತ್ರ ಅಲ್ಲ, ಇದೊಂದು ಭಾವನೆಗಳನ್ನು ಬೆಸೆಯುವಂಥದ್ದು. ಒಂದು ಸುಂದರವಾದ ಪ್ರದೇಶದಲ್ಲಿ ಭಾವನೆಗಳಿಗೆ ಎಷ್ಟು ಬೆಲೆ ಇರುತ್ತೆ, ಆ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಏನಿರುತ್ತೆ ಅನ್ನೋದನ್ನ ಪ್ರತಿಯೊಬ್ಬರು ಈ ಚಿತ್ರದಲ್ಲಿ ನಟನೆ ಮಾಡಿರುವಂಥವ್ರು ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗಿರ್ಬೋದು, ಅಥವಾ ಅದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ನಮ್ಮ ಅನೀಶ್. ಇವರ ಪರಿಶ್ರಮ ಈ ಚಿತ್ರದಲ್ಲಿ ಅದ್ಭುತವಾಗಿ ಎದ್ದು ಕಾಣುತ್ತೆ. ದಯವಿಟ್ಟು ಇಂತಹ ಚಿತ್ರಗಳನ್ನ ಗೆಲ್ಲಿಸೋದ್ರ ಮೂಲಕ ಈ ನೆಲದ ಸೊಗಡನ್ನ ದಯವಿಟ್ಟು ಕನ್ನಡಿಗರು ಕಾಪಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರು ಮಿಸ್ ಮಾಡದೆ ದಸ್ಕತ್ತನ್ನ ನೋಡೋದ್ರ ಮೂಲಕ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹವನ್ನು ಕೊಡಿ. ಕನ್ನಡ ಚಿತ್ರಗಳಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಅಂತ ಅದ್ಭುತವಾದ ಚಿತ್ರನ ಅನೀಶ್ ಅವರು ಕೊಟ್ಟಿದ್ದಾರೆ. ಇಡೀ ಚಿತ್ರತಂಡ ಅದ್ಭುತವಾಗಿ ಮಾಡಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.